ಇವ್ರೇ ನೋಡಿ ಇವತ್ತಿನ ನಮ್ಮ ಹೀರೋ. ಟ್ರಕ್ ಓಡಿಸಿಕೊಂಡು ಅವನ ಪಾಡಿಗವನು ಏನೋ ಲಗೇಜ್ ಹಾಕೊಂಡ್ ಹೋಗ್ತಾ ಇದ್ದಾನೆ. ಅದೇ ಟೈಮಿಗೆ ಒಂದು ಕಾರು ಇವನನ್ನ ಓವರ್ಟೇಕ್ ಮಾಡುತ್ತೆ. ಈ ಟ್ರಕ್ ಡ್ರೈವರಿಗೆ ಸಿಟ್ಟು ಬರುತ್ತೆ. ಇವನ್ಯಾರು ನನ್ನನ್ನು ಓವರ್ಟೇಕ್ ಮಾಡುತ್ತಿದ್ದಾನೆ, ಬಿಡಬಾರದು ಇವನ ಅಂತ ಅನ್ಕೊಂಡು ಕಾರಿನವನನ್ನು ಮತ್ತೆ ಟ್ರಕ್ ಡ್ರೈವರ್ ಓವರ್ಟೇಕ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಹಾಗೆ ನಡೆಯುತ್ತೆ. ನಂತರ ಕಾರಿನಲ್ಲಿ ಇದ್ದವನು ಟ್ರಕ್ಕಿನ ಸಮಕ್ಕೆ ಬಂದು ಟ್ರಕ್ ಡ್ರೈವರ್ಗೆ ಕೇಳುತ್ತಾನೆ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಂತ. ತಕ್ಷಣ ಇದನ್ನು ಶುರು ಮಾಡಿದ್ದು ನೀನು ತಾನೇ ಅಂತ ಟ್ರಕ್ ಡ್ರೈವರ್ ಹೇಳುತ್ತಾನೆ. ಮತ್ತೆ ಕಾರಿನ ಡ್ರೈವರ್ಗೆ ಸಿಟ್ಟು ಬರುತ್ತೆ. ನೋಡೇ ಬಿಡೋಣ ಅಂತ ಹೇಳಿ ಮುಂದಕ್ಕೆ ಕಾರ್ ತಗೊಂಡು ಹೋಗ್ತಾನೆ. ಟ್ರಕ್ ಡ್ರೈವರಿಗೆ ಓವರ್ಟೇಕ್ ಮಾಡೋದಿಕ್ಕೆ ಜಾಗನೇ ಬಿಡದ ಹಾಗೆ ಕಾರು ಓಡಿಸಿಕೊಂಡು ಮುಂದಕ್ಕೆ ಹೋಗ್ತಾನೆ. ಆದರೂ ಟ್ರಕ್ ಡ್ರೈವರ್ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಇದೇ ಸಂದರ್ಭದಲ್ಲಿ ಒಂದು ಕ್ರಾಸಿಂಗ್ ಬರುತ್ತೆ. ಆ ಕ್ರಾಸಿಂಗ್ನಲ್ಲಿ ಕಾರಿನ ಡ್ರೈವರ್ ಕ್ರಾಸ್ ಮಾಡ್ಕೊಳಕ್ಕೆ ಅಂತ ಹೋಗೋ ಟೈಮಲ್ಲಿ ಟ್ರಕ್ ಡ್ರೈವರ್ ಕಾರಿನವನನ್ನು ಏಮಾರಿಸಿ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತಾನೆ. ಇದನ್ನು ನೋಡಿದ ಕಾರಿನವನಿಗೆ ತುಂಬಾ ಭಯವಾಗಿ ಅಲ್ಲೇ ಕಾರನ್ನು ನಿಲ್ಲಿಸಿ ಬಿಡುತ್ತಾನೆ. ನಂತರ ಅವನಿಗೆ ಅವನೇ ಹೇಳಿಕೊಳ್ಳುತ್ತಾನೆ, ಈ ರೀತಿಯಾಗಿ ಓವರ್ಟೇಕ್ ಮಾಡಿಕೊಂಡು ಹೋಗಿರುವುದು ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ. ಒಂದು ಸಣ್ಣ ಟ್ರಕ್ ಇಂತಹ ಕಾರನ್ನು ಓವರ್ಟೇಕ್ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಕಾರಿನಿಂದ ಕೆಳಗೆ ಇಳಿದು ಟ್ರಕ್ ಎಲ್ಲೋಯ್ತು ನೋಡ್ತಾನೆ. ಆದ್ರೆ ಆ ಟ್ರಕ್ ಕಾರಿನವನಿಗೆ ಕಾಣದ ರೀತಿಯಲ್ಲಿ ಹೋಗಿರುತ್ತೆ. ಅದನ್ನು ನೋಡಿ ಇವನೇ ಆಶ್ಚರ್ಯ ಪಡುತ್ತಾನೆ. ಅಷ್ಟರಲ್ಲಿ ಅತ್ತ ಟ್ರಕ್ ಡ್ರೈವರ್ಗೆ ಬಹಳ ಖುಷಿಯಾಗುತ್ತೆ. ನಾನು ಅವನನ್ನ ಓವರ್ಟೇಕ್ ಮಾಡಿ ಬಂದ್ಬಿಟ್ಟೆ ಅಂತ. ಹಾಗೆ ಸ್ವಲ್ಪ ಹೊತ್ತಿಗೆ ಅವನಿಗೆ ಬ್ಯಾಕ್ ಪೈನ್ ಬರುತ್ತೆ. ಆಗ ಅವನು ಟ್ರಕ್ ಅನ್ನು ಅಲ್ಲೇ ನಿಲ್ಲಿಸಿ ಕೆಳಗೆ ಇಳಿಯುತ್ತಾನೆ. ಇಳಿಯುವಾಗ ಅವನಿಗೆ ಅನಿಸುತ್ತೆ, ಆ ಕಾರಿನಲ್ಲಿ ಇದ್ದ ಹುಡುಗನನ್ನು ನಾನು ಎಲ್ಲೋ ನೋಡಿದ್ದೇನೆ ಅಂತ. ಆಗ ಯೋಚಿಸಲು ಶುರು ಮಾಡುತ್ತಾನೆ, ಅವನನ್ನು ಎಲ್ಲಿ ನೋಡಿದೆ ಅಂತ. ತಕ್ಷಣ ಅವನಿಗೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಆಂಕರ್ ಒಬ್ಬಳು ರೇಸ್ ಕಾರ್ ಬಗ್ಗೆ ವಿವರಿಸುವಾಗ ಒಬ್ಬ ರೇಸ್ ಓಡಿಸೋ ವ್ಯಕ್ತಿಯನ್ನು ಬಗ್ಗೆ ಇಂಟ್ರಡ್ಯೂಸ್ ಮಾಡೋದನ್ನ ಈ ವ್ಯಕ್ತಿ ನೋಡಿರ್ತಾನೆ. ಆ ಕಾರಿನಿಂದ ಇಳಿದು ಬಂದ ವ್ಯಕ್ತಿಯೇ ಆ ಹುಡುಗನಾಗಿರುತ್ತಾನೆ. ಅದನ್ನು ನೆನೆಸಿಕೊಂಡ ತಕ್ಷಣ ಈ ಟ್ರಕ್ ಡ್ರೈವರ್ಗೆ ಬಹಳ ಆಶ್ಚರ್ಯ ಮತ್ತು ಭಯವಾಗುತ್ತದೆ. ನಾನು ಒಬ್ಬ ರೇಸ್ ಕಾರ್ ಓಡಿಸುವವನನ್ನು ಸೋಲಿಸಿದ್ನಾ ಅಂತ. ಹೀಗೆ ಸ್ನೇಹಿತರೆ, ನಿಜ ಜೀವನದಲ್ಲೂ ಅಷ್ಟೇ, ನಮಗೆ ಎದುರಾಳಿಯ ಸ್ಟ್ರೆಂತ್ ಬಗ್ಗೆ ತಿಳಿಯುವವರೆಗೂ ನಾವು ನಮ್ಮ ಜಯದ ಬಗ್ಗೆನೇ ಯೋಚಿಸ್ತಾ ಇರ್ತೀವಿ. ಎದುರಾಳಿಯ ಸ್ಟ್ರೆಂತ್ ತಿಳಿದ ನಂತರ ನಮಗೆ ವೀಕ್ನೆಸ್ ಕಾಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನಮ್ಮ ಎದುರಾಳಿಯ ಬಗ್ಗೆ ಯೋಚಿಸದೆ ನಾವು ಜಯದ ಬಗ್ಗೆ ಅಷ್ಟೇ ಯೋಚಿಸಬೇಕು. ಎದುರಾಳಿ ಎಷ್ಟು ಬಲಿಷ್ಠರಾಗಿದ್ದರೂ ನಮಗೇನು, ನಮಗೆ ನಮ್ಮ ಗುರಿ ಅಷ್ಟೇ ಮುಖ್ಯ ಅಲ್ಲವೇ? ಬೇರೆಯವರ ಸ್ಟ್ರೆಂತ್ ಎಷ್ಟಿದ್ದರೇನು, ಪಾರ್ವತವೇ ಕೆಳಗೆ ಬೀಳುವುದನ್ನು ನಾವು ಕಂಡಿಲ್ಲವೇ? ಬದುಕು ಇರೋವರೆಗೂ ಸಣ್ಣ ನುಸಿಯಿಂದ ಹಿಡಿದು ಆನೆವರೆಗೂ ಗುದ್ದಡುವುದು ಇದ್ದದ್ದೇ. ಹೆದರಿ ಕೂತರೆ ಮೂಲೆಗುಂಪಾಗಬೇಕಾಗುತ್ತದೆ, ಹುಷಾರು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸುಕೇತ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.